ಜಗತ್ತಿನ ಬೆಸ್ಟ್ ಟೆಕ್ ಕಂಪನಿಗಳಲ್ಲಿ ಒಂದನ್ನು ಯಾವುದೇ ದೊಡ್ಡ ಟೆಕ್ ಹಬ್ನಿಂದ ಮೈಲುಗಟ್ಲೆ ದೂರದಲ್ಲಿ ಕಟ್ಟಿ ಬೆಳೆಸಿದ ಒಂದು ಅದ್ಭುತ ಕಥೆ ಇದು. ಸರಿ, ಬನ್ನಿ ಈ ಕಥೆಯೊಳಗೆ ಇಳಿದು ನೋಡೋಣ. 800 ಕೋಟಿ ರೂಪಾಯಿ! ಹೌದು, 800 ಕೋಟಿ. ಇದು ರೋಬೋಸಾಫ್ಟ್ ಅನ್ನೋ ಕಂಪನಿಯನ್ನ ಮಾರಾಟ ಮಾಡಿದಾಗ ಅದಕ್ಕಿದ್ದ ವ್ಯಾಲ್ಯೂ. ಒಂದು ಸಣ್ಣ ಊರಲ್ಲಿ ಶುರುವಾದ ಕಂಪನಿಗೆ ಇಷ್ಟು ದೊಡ್ಡ ಮೊತ್ತ ಸಿಕ್ಕಿದ್ದು ಅಬ್ಬಬ್ಬಬ್ಬ, ಇದೊಂಥರ ಅಸಾಧಾರಣ ಸಾಧನೆನೇ ಸರಿ. ಹಾಗಿದ್ರೆ ಇಷ್ಟು ದೊಡ್ಡದಾಗಿ ಬೆಳೆದ ಈ ಕಂಪನಿಯನ್ನ ಎಲ್ಲಿ ಶುರು ಮಾಡಿದ್ರು ಅಂತೀರಾ? ಸಾಮಾನ್ಯವಾಗಿ ಇಂಥ ಸಕ್ಸಸ್ ಸ್ಟೋರಿಗಳು ಎಲ್ಲಿಂದ ಕೇಳಿಬರುತ್ತವೆ? ದೊಡ್ಡ ದೊಡ್ಡ ನಗರಗಳಿಂದ ಅಲ್ಲ. ಖಂಡಿತವಾಗ್ಲೂ ಬೆಂಗಳೂರಲ್ಲ, ಮುಂಬೈನಲ್ಲೂ ಅಲ್ಲ, ಬೇರೆ ಯಾವುದೇ ಮೆಟ್ರೋ ಸಿಟಿಯಲ್ಲೂ ಅಲ್ಲ. ಈ ಕಂಪನಿಯನ್ನ ಕಟ್ಟಿದ್ದು ನಮ್ಮ ಕರ್ನಾಟಕದ ಕರಾವಳಿ ಭಾಗದ ಒಂದು ಸುಂದರ ಪುಟ್ಟ ಪಟ್ಟಣ ಉಡುಪಿಯಲ್ಲಿ. ಇದನ್ನೇ ನಿಜವಾದ 0 to 1 ಸ್ಟೋರಿ ಅನ್ನೋದು. ಅಂದ್ರೆ ಏನೂ ಇಲ್ಲದ ಜಾಗದಲ್ಲಿ ಹೊಸದಾಗಿ ಏನನ್ನಾದ್ರೂ ಕಟ್ಟಿ ಅದನ್ನ ದೊಡ್ಡದಾಗಿ ಬೆಳೆಸೋದು. ಸರಿ, ಈ ಪಯಣದ ಆರಂಭಕ್ಕೆ ಹೋಗೋಣ. ಇದರ ಫೌಂಡರ್ ರೋಹಿತ್ ಭಟ್ ಅವರಿಗೆ ವಿದೇಶದಲ್ಲಿ ಆದ ಒಂದು ಅನುಭವ ಈ ಇಡೀ ಸಾಹಸಕ್ಕೆ ಹೇಗೆ ಒಂದು ಕಿಡಿಯನ್ನ ಹೊತ್ತಿಸಿತ್ತು ಅಂತ ನೋಡೋಣ ಬನ್ನಿ. 1993ಯಲ್ಲಿ ರೋಹಿತ್ ಭಟ್ ಅವರು ಜಪಾನ್ಗೆ ಹೋದಾಗ ಅವರಿಗೆ ಒಂಥರ ಕಲ್ಚರಲ್ ಶಾಕ್ ಆಯಿತು. ಅಲ್ಲಿನ ಟೆಕ್ನಾಲಜಿ, ಜನರ ವರ್ಕ್ ಎಥಿಕ್ಸ್, ಆ ಶಿಸ್ತು, ಅದನ್ನೆಲ್ಲ ನೋಡಿ ಅವರು ಬೆರಗಾಗೋದ್ರು. 2ನೇ ಮಹಾಯುದ್ಧದಲ್ಲಿ ಸಂಪೂರ್ಣವಾಗಿ ನಾಶವಾಗಿದ್ದ ಒಂದು ದೇಶ ಜಗತ್ತೇ ಬೆರಗಾಗುವ ಹಾಗೆ ಇಷ್ಟು ಸ್ಟ್ರಾಂಗ್ ಆಗಿ ಬೆಳೆದು ನಿಂತಿರೋದನ್ನ ನೋಡಿ ನಮ್ಮ ದೇಶದಲ್ಲೂ ಇದೇ ತರಹ ದೊಡ್ಡದಾಗಿ ಏನಾದ್ರೂ ಸಾಧಿಸಕ್ಕೆ ಸಾಧ್ಯವಿದೆ ಅಂತ ಅವರಿಗೆ ಮನವರಿಕೆ ಆಯಿತು. ಯುದ್ಧದಲ್ಲಿ ಸರ್ವನಾಶವಾದ ಒಂದು ದೇಶ ಇಷ್ಟೊಂದು ಬಲಿಷ್ಠವಾಗಬಹುದಾದ್ರೆ ನಾವೆಲ್ಲ ಬೇರೆ ಬೇರೆ ದೇಶಗಳಿಗೆ ಹೋಗಿ ಏನ್ ಮಾಡ್ತಿದ್ದೀವಿ? ನಾನು ಇಂಡಿಯಾಗೆ ವಾಪಸ್ ಹೋಗಿ ಏನಾದ್ರೂ ದೊಡ್ಡದು ಮಾಡಲೇಬೇಕು ಅಂತ ಅವರು ನಿರ್ಧರಿಸಿದ್ರು. ಆ ಒಂದು ಆಲೋಚನೆ ಇದೆಯಲ್ಲ, ಅದೇ ಈ ಇಡೀ ಕಥೆಗೆ ಅಡಿಪಾಯ ಹಾಕಿದ್ದು. ಮುಂದೇನಾಯ್ತು? ಅವರು ಯಾರೂ ಊಹಿಸದ ಒಂದು ನಿರ್ಧಾರ ತಗೊಂಡ್ರು. ಆ ಸಮಯದಲ್ಲಿ ಬಹುತೇಕ ಮುಳುಗಿ ಹೋಗ್ತಿದ್ದ ಒಂದು ಕಂಪನಿ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ರು. ಮೇಲ್ನೋಟಕ್ಕೆ ಇದೊಂದು ದೊಡ್ಡ ರಿಸ್ಕ್ ಅಂತಾನೇ ಅನ್ಸಿತ್ತು. ಆ ಕಂಪನಿ ಯಾವುದು ಗೊತ್ತಾ? ಆಪಲ್. ಹೌದು, ಈಗಿನ $1 ಟ್ರಿಲಿಯನ್ ಕಂಪನಿ ಆಪಲ್. 1996ರಲ್ಲಿ ಆಪಲ್ ಬಹುತೇಕ ಮುಚ್ಚೋಗೋ ಸ್ಥಿತಿಯಲ್ಲಿತ್ತು. ಆಗ ರೋಬೋಸಾಫ್ಟ್ ಅವರ ಟೆಕ್ನಿಕಲ್ ಪಾರ್ಟ್ನರ್ ಆಯಿತು. ಅಷ್ಟೇ ಅಲ್ಲ, 2008ರಲ್ಲಿ ಐಫೋನ್ ಆಪ್ ಸ್ಟೋರ್ ಲಾಂಚ್ ಆದಾಗ ಅದರಲ್ಲಿದ್ದ ಮೊದಲ 200 ಆಪ್ಗಳಲ್ಲಿ ಬರೋಬ್ಬರಿ 5 ಆಪ್ಗಳನ್ನು ಡೆವಲಪ್ ಮಾಡಿದ್ದು ಇದೇ ಉಡುಪಿಯ ರೋಬೋಸಾಫ್ಟ್. ಯೋಚನೆ ಮಾಡಿ, ಎಂಥ ದೊಡ್ಡ ಸಾಧನೆ ಅಲ್ವಾ? ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಕಂಪನಿ ಶುರು ಮಾಡಿದ ಮೊದಲ 2 ವರ್ಷ ರೋಹಿತ್ ಭಟ್ ತಮ್ಮ ಒಬ್ಬ ಕ್ಲೈಂಟನ್ನು ಮುಖತಃ ಭೇಟಿಯೇ ಆಗಿರಲಿಲ್ಲ. ಎಲ್ಲ ಮಾತುಕತೆ, ಡೀಲ್ಸ್ ನಡೀತಿದ್ದಿದ್ದು ಇಮೇಲ್ ಮೂಲಕ. ಆಗ ಅವರಿಗೆ ಒಂದು ವಿಷಯ ಹೊಡೀತು. ಕ್ಲೈಂಟ್ಗಳಿಗೆ ನಾವೆಲ್ಲಿದ್ದೀವಿ ಅನ್ನೋದೇ ಮುಖ್ಯ ಇಲ್ಲ ಅಂದಮೇಲೆ ನಾವ್ಯಾಕೆ ಒಂದು ದೊಡ್ಡ ಸಿಟಿಲೇ ಕೂತು ಕೆಲಸ ಮಾಡಬೇಕು? ಆ ಒಂದು ಆಲೋಚನೆ ಒಂದು ದೊಡ್ಡ ನಿರ್ಧಾರಕ್ಕೆ ಕಾರಣವಾಯಿತು. ಮುಂಬೈನ ಟ್ರಾಫಿಕ್, ದುಬಾರಿ ಜೀವನ, ದಿನಕ್ಕೆ 4 ಗಂಟೆ ಪ್ರಯಾಣದಲ್ಲೇ ಕಳೆದುಹೋಗೋ ಜೀವನ, ಇದೆಲ್ಲವನ್ನೂ ಬಿಟ್ಟು ತಮ್ಮ ಕಂಪನಿಯನ್ನ ತಮ್ಮ ಸ್ವಂತ ಊರು ಉಡುಪಿಗೆ ಶಿಫ್ಟ್ ಮಾಡಿದ್ರು. ಸರಿ, ಉಡುಪಿಗೆ ಬಂದಮೇಲೆ ಎಲ್ಲವೂ ಸುಲಭ ಆಗಿರಲಿಲ್ಲ. ಮುಂದೆ ಕಂಪನಿ ಎದುರಿಸಿದ ಸವಾಲುಗಳೇನು, ಅದನ್ನ ಮೀರಿ ಯಶಸ್ಸು ಕಂಡಿದ್ದು ಹೇಗೆ ಅನ್ನೋದನ್ನ ನೋಡೋಣ. 2000ನೇ ಇಸವಿ .com ಬಬಲ್ ಬರ್ಸ್ಟ್ ಆಯಿತು. ಇಡೀ ಐಟಿ ಇಂಡಸ್ಟ್ರಿ ಕುಸಿದು ಬಿತ್ತು. ಊರಲ್ಲಿ ಜನ ಏನಪ್ಪಾ ಐಟಿ ಎಲ್ಲ ಮುಗ್ದೇ ಹೋಯ್ತು ಅಂತ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಆದರೆ ರೋಬೋಸಾಫ್ಟ್ ಮಾತ್ರ ಸರ್ವೈವ್ ಆಯಿತು. ಹೇಗೆ? ಯಾಕಂದ್ರೆ ಅವರು ಮ್ಯಾಕ್ ಕಂಪ್ಯೂಟರ್ಗಳಿಗೆ ಡಿವೈಸ್ ಡ್ರೈವರ್ಗಳನ್ನು, ಅಂದರೆ ಪ್ರಿಂಟರ್, ಸ್ಕ್ಯಾನರ್ಗಳೆಲ್ಲ ಕೆಲಸ ಮಾಡೋಕೆ ಬೇಕಾದ ಸಣ್ಣ ಸಣ್ಣ ಸಾಫ್ಟ್ವೇರ್ಗಳನ್ನು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ರು. ಆ ಒಂದು ಫೋಕಸ್ ಅವರನ್ನು ಉಳಿಸಿತು. ಮತ್ತೊಮ್ಮೆ ನೆನಪಿಸ್ತೀನಿ, 5 ಆಪ್ಗಳು. ಐಫೋನ್ ಆಪ್ ಸ್ಟೋರ್ ಶುರುವಾದ ಮೊದಲನೇ ದಿನವೇ ಡೇ 1ನಲ್ಲೇ ರೋಬೋಸಾಫ್ಟ್ನ 5 ಆಪ್ಗಳು ಅಲ್ಲಿ ಲೈವ್ ಆಗಿದ್ವು. ಇದು ಸಣ್ಣ ವಿಷಯನೇ ಅಲ್ಲ. ಅಷ್ಟಕ್ಕೂ ಇದು ಯಾಕೆ ಇಷ್ಟು ದೊಡ್ಡ ವಿಷಯ ಅಂದ್ರೆ, ಆಪ್ ಸ್ಟೋರ್ ಲಾಂಚ್ ಆದಾಗ ಅದರಲ್ಲಿ ಆಪ್ ಹೊಂದಿದ್ದ ಇಡೀ ಭಾರತದ ಏಕೈಕ ಕಂಪನಿ ಅಂದ್ರೆ ಅದು ರೋಬೋಸಾಫ್ಟ್. ಉಡುಪಿಯ ಒಂದು ಪುಟ್ಟ ಕಂಪನಿಗೆ ಇದು ಗ್ಲೋಬಲ್ ಸ್ಟೇಜ್ನಲ್ಲಿ ಸಿಕ್ಕಂತ ಒಂದು ಜಬರ್ದಸ್ತ್ ಹೆಡ್ ಸ್ಟಾರ್ಟ್. ಇಲ್ಲಿ ನೋಡಿ ಒಂದು ಅದ್ಭುತ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಆಪಲ್ನವರು ರೋಬೋಸಾಫ್ಟ್ಗೆ ಹೇಳಿದ್ರು, ನೀವು NDTVಗೆ ಒಂದು ಆಪ್ ಮಾಡಿ ಕೊಡಿ ಅಂತ. ಆದ್ರೆ NDTV ಅವರಿಗೆ ಆಪ್ಸ್ ಮೇಲೆ ನಂಬಿಕೆನೇ ಇರಲಿಲ್ಲ. ಆಗ ರೋಬೋಸಾಫ್ಟ್ ಒಂದು ಮಾಸ್ಟರ್ ಸ್ಟ್ರೋಕ್ ಪ್ಲಾನ್ ಮಾಡ್ತು. ನಾವು ನಿಮ್ಗಾಗಿ ಫ್ರೀಯಾಗಿ ಆಪ್ ಮಾಡ್ಕೊಡ್ತೀವಿ, ಒಂದೇ ಒಂದು ಕಂಡೀಷನ್, ಆಪ್ ಓಪನ್ ಆದಾಗ ಪವರ್ಡ್ ಬೈ ರೋಬೋಸಾಫ್ಟ್ ಅಂತ ನಮ್ಮ ಲೋಗೋ ಬರಬೇಕು. ಆಗೇನಾಯ್ತು? ದೇಶದ ಎಲ್ಲ ದೊಡ್ಡ ದೊಡ್ಡ ಸಿಇಒಗಳು ಐಫೋನ್ ಬಳಸ್ತಿದ್ರು. ಅವರೆಲ್ಲ ನ್ಯೂಸ್ ನೋಡಕ್ಕೆ NDTV ಆಪ್ ಓಪನ್ ಮಾಡಿದಾಗೆಲ್ಲ ಅವ್ರಿಗೆ ಕಾಣ್ತಿದ್ದಿದ್ದು ರೋಬೋಸಾಫ್ಟ್ ಅನ್ನೋ ಹೆಸರು. ಆದ್ರೆ
ಉಡುಪಿಯಲ್ಲಿದ್ದುಕೊಂಡು ಒಳ್ಳೊಳ್ಳೆ ಟ್ಯಾಲೆಂಟನ್ನ ಉಳಿಸ್ಕೊಳ್ಳೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ನಮ್ ಪೇರೆಂಟ್ಸ್ ಬೆಂಗಳೂರಿನ ದೊಡ್ಡ ಗ್ಲಾಸ್ ಬಿಲ್ಡಿಂಗಲ್ಲಿ ಕೆಲ್ಸ ಮಾಡು ಅಂತಾರೆ ಅಂತ ಹುಡುಗರು ಹೇಳ್ತಿದ್ರು. ಇದಕ್ಕೆ ರೋಬೋಸಾಫ್ಟ್ ಕೊಟ್ಟ ಉತ್ತರ ಸಿಂಪಲ್ ಮತ್ತು ಬ್ರಿಲಿಯಂಟ್ ಆಗಿತ್ತು. ಹೌದಾ? ಹಾಗಿದ್ರೆ ನಾವೇ ಉಡುಪಿಯ ಹೈವೇ ಮೇಲೆ ಎಲ್ಲರ ಕಣ್ಣು ಕುಕ್ಕೋ ಹಾಗೆ ಒಂದು ದೊಡ್ಡ ಗ್ಲಾಸ್ ಬಿಲ್ಡಿಂಗ್ ಕಟ್ತೀವಿ. ರೋಬೋಸಾಫ್ಟ್ನ DNA ಅಥವಾ ಮೂಲ ತತ್ವ ಎರಡು ವಿಷಯಗಳಾಗಿದ್ವು. ಒಂದು ಫೋಕಸ್, ಎರಡನೇದು ಏನೇ ಮಾಡಿದ್ರೂ ಅದು ವರ್ಲ್ಡ್ ಕ್ಲಾಸ್ ಆಗಿರಬೇಕು. ಕಂಪನಿ ಶುರುವಾದ ಮೊದಲನೇ ದಿನದಿಂದ ಇದೇ ಕಲ್ಚರ್ನ ಅವರು ಬೆಳೆಸ್ಕೊಂಡು ಬಂದರು. ಹಾಗಿದ್ರೆ ಕೊನೆಯದಾಗಿ ಈ ಕಂಪನಿಯ ಲೆಗಸಿ ಏನು ಮತ್ತೆ ಇದರ ಸಂಸ್ಥಾಪಕರ ಮುಂದಿನ ದೊಡ್ಡ ಕನಸು ಏನು ಅನ್ನೋದನ್ನ ನೋಡೋಣ. ನೋಡಿ, ಕಥೆ ಶುರುವಾದಲ್ಲೇ ಬಂದು ನಿಲ್ಲುತ್ತೆ. ರೋಹಿತ್ ಭಟ್ ಅವರಿಗೆ ಸ್ಫೂರ್ತಿ ಸಿಕ್ಕಿದ್ದು ಜಪಾನ್ನಲ್ಲಿ. ಕೊನೆಗೆ ರೋಬೋಸಾಫ್ಟ್ ಅನ್ನ ಅಕ್ವೈರ್ ಮಾಡಿದ್ದು ಕೂಡ ಒಂದು ಜಪಾನೀಸ್ ಟೆಕ್ ಕಂಪನಿ. ಇದನ್ನೇ ಅಲ್ವಾ ಲೈಫ್ ಕಮ್ಸ್ ಅ ಫುಲ್ ಸರ್ಕಲ್ ಅನ್ನೋದು. ಆದ್ರೆ ರೋಹಿತ್ ಭಟ್ ಅವರ ಪಯಣ ಇಲ್ಲಿಗೆ ನಿಂತಿಲ್ಲ. ಅವರ ಹೊಸ ಕನಸಿನ ಹೆಸರು ಸಿಲಿಕಾನ್ ಬೀಚ್. ಅಂದ್ರೆ ಕಾಸರಗೋಡಿನಿಂದ ಕಾರವಾರದವರೆಗಿನ ಇಡೀ ಕರಾವಳಿ ತೀರವನ್ನ ಒಂದು ದೊಡ್ಡ ಟೆಕ್ ಕಾರಿಡಾರ್ ಆಗಿ ಬದಲಾಯಿಸೋ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಇದು. ಅವರ ಗುರಿ ತುಂಬಾನೇ ಸ್ಪಷ್ಟವಾಗಿದೆ. 2034ರ ಹೊತ್ತಿಗೆ ಈ ಸಿಲಿಕನ್ ಬೀಚ್ ಏರಿಯಾದಲ್ಲಿ ಬರೋಬ್ಬರಿ 2 ಲಕ್ಷ IT ಉದ್ಯೋಗಗಳನ್ನ ಸೃಷ್ಟಿಸಬೇಕು. ನೋಡಿ, ಈ ಒಂದು ಕಥೆ ಒಂದು ದೊಡ್ಡ ಸಾಧ್ಯತೆಯನ್ನ ನಮ್ಮ ಮುಂದೆ ಇಡುತ್ತೆ. 2047ರಷ್ಟೊತ್ತಿಗೆ ಭಾರತ $30 ಟ್ರಿಲಿಯನ್ ಆರ್ಥಿಕತೆ ಆಗ್ಬೇಕು ಅಂದ್ರೆ ನಮ್ಮ ಮೆಟ್ರೋ ಸಿಟಿಗಳು ಮಾತ್ರ ಬೆಳೆದ್ರೆ ಸಾಲ್ದು, ಮುಂದಿನ 100 ನಗರಗಳು ಬೆಳೆಯಲೇಬೇಕು. ಹಾಗಿದ್ರೆ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇನ್ನೂ ಎಷ್ಟು ಸಿಲಿಕಾನ್ ಬೀಚ್ಗಳು ನಿರ್ಮಾಣವಾಗೋಕೆ ಕಾದುಕುಳಿತಿವೆ? ಇದೊಂದು ನಾವೆಲ್ಲ ಯೋಚನೆ ಮಾಡಬೇಕಾದ ಪ್ರಶ್ನೆ.